ವಾಟ್ ಡಸ್ ಇಟ್ ಮೀನ್ ಟು ಲವ್ ಅದರ್ಸ್ ವಿತ್ ಗಾಡ್ಸ್ ಲವ್? ದೇವರ ಪ್ರೀತಿಯಿಂದ ಇತರರನ್ನು ಪ್ರೀತಿಸುವುದರ ಅರ್ಥವೇನು? 1 ಯೋಹಾನ 4ನೇ ಅಧ್ಯಾಯ 11ನೇ ವಾಕ್ಯ ಈ ರೀತಿ ಇದೆ. ಪ್ರಿಯ ಸ್ನೇಹಿತರೆ, ಹೀಗೆ ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸಿದನು. ಆದ್ದರಿಂದ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಅಷ್ಟು ದೊಡ್ಡ ದೇವರು, ಇಡೀ ಭೂಮಿ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು ನಮ್ಮಂತ ಕೇವಲರನ್ನು, ನಮ್ಮಂತ ಪಾಪಿಗಳನ್ನು, ಎಷ್ಟು ಚಿಕ್ಕವರು ದೇವ್ರ ಮುಂದೆ, ಅಂತ ದೊಡ್ಡ ದೇವರು ಮೊದಲು ನಮ್ಮನ್ನು ಪ್ರೀತಿ ಮಾಡಿದ್ದಾರೆ, ನಮ್ಮ ಮೇಲೆ ಪ್ರೀತಿ ತೋರಿಸಿದ್ದಾರೆ. ಅವಾಗ ನಾವು ಯಾವ ರೀತಿ ಇರಬೇಕು, ಬೇರೆಯವ್ರ ಜೊತೆ ಯಾವ ರೀತಿ ಇರಬೇಕು, ನಮ್ಮ ಕುಟುಂಬದವರ ಜೊತೆಗೆ, ನಮ್ಮ ಸ್ನೇಹಿತರ ಜೊತೆಗೆ, ನಮ್ಮ ನೆರೆಹೊರೆಯವರ ಜೊತೆಗೆ, ನಮ್ಮ ಸಂಬಂಧಿಕರ ಜೊತೆಗೆ ದೇವರು ಎಲ್ಲರನ್ನೂ ಪ್ರೀತಿಸುತ್ತಾರೆ. ವಾಕ್ಯ ಹೇಳುತ್ತದೆ, ನಮ್ಮನ್ನು ದೇವರು ಅವರ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಾರೆ ಎಂದು. ಬರೀ ನಮ್ಮ ಒಬ್ಬರನ್ನೇ ಸೃಷ್ಟಿ ಮಾಡಿದಾರ? ಪ್ರತಿಯೊಬ್ಬರನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರನ್ನು ಸೃಷ್ಟಿ ಮಾಡಿದರೆ ನಾವು ಕೂಡ ಅವರನ್ನು ಪ್ರೀತಿಸಬೇಕು. ಅಷ್ಟು ದೊಡ್ಡ ದೇವರು ನಮ್ಮನ್ನ ಪ್ರೀತಿಸಬೇಕಾದ್ರೆ ನಮ್ಮ ಸುತ್ತಮುತ್ತಲಿರುವ ಜನಗಳನ್ನು ನಾವು ಪ್ರೀತಿ ತೋರಿಸ್ಲೇಬೇಕು. ಅವಾಗ ನಿಜವಾಗ್ಲೂ ಅರ್ಥ ಆಗುತ್ತೆ ನಾವು ದೇವರ ಮಕ್ಕಳು ಅಂತ. ದೇವರ ಪವಿತ್ರಾತ್ಮ ನಮ್ಮೊಳಗಿದೆ, ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ನಾವು ಕೂಡ ಬೇರೆಯವ್ರನ್ನ ಕ್ಷಮಿಸ್ಬೇಕು. ಇದು ದೇವರಿಂದ ಬಂದಿರುವ ಪ್ರೀತಿ. ಅವಾಗ ಜನಗಳಿಗೆ ಅರ್ಥ ಆಗುತ್ತೆ ನಮ್ಮೊಳಗೆ ಪವಿತ್ರಾತ್ಮ ಇದೆ, ನಾವು ಬದಲಾಗಿದ್ದೀವಿ, ನಾವು ಜಗಳಾಡುವ ಜನ ಅಲ್ಲ, ಬೇರೆಯವರನ್ಗೆ ಹಿಂಸೆ ಕೊಡುವ ಜನ ಅಲ್ಲ. ದೇವರು ಪ್ರೀತಿ ಸ್ವರೂಪ. ನಮ್ಮೊಳಗೆ ಯೇಸು ಕ್ರಿಸ್ತನನ್ನು ನಂಬಿದ್ರೆ ನಮ್ಮೊಳಗೆ ಅವರ ಪವಿತ್ರಾತ್ಮ ಇರುತ್ತೆ. ಅವಾಗ ಬೇರೆ ಜನಗಳ ಜೊತೆಗೆ ನಾವು ಪ್ರೀತಿಯಿಂದ ಇರ್ತೀವಿ, ಸಮಾಧಾನದಲ್ಲಿರ್ತೀವಿ, ಸಂತೋಷದಲ್ಲಿರ್ತೀವಿ. ಆ ಪ್ರೀತಿ ನಾವು ತೋರಿಸ್ಬೇಕು ಪ್ರತಿಯೊಬ್ಬರಿಗೂ. ಯಾಕಂದ್ರೆ ಮೊದಲು ನಮಗೆ ದೇವರು ಪ್ರೀತಿ ಮಾಡಿಲ್ಲ, ಅಷ್ಟು ದೊಡ್ಡ ದೇವರು. ಬೇರೆಯವರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ಬೇಕು, ಎಲ್ಲರೂ ಸಂತೋಷವಾಗಿರ್ಲಿ, ಸಮಾಧಾನದಲ್ಲಿರ್ಲಿ. ಆ ರೀತಿ ನಾವು ಪ್ರೀತಿಯನ್ನ ತೋರಿಸ್ಬೇಕು. ನಮಗೋಸ್ಕರ ಯೇಸು ಕ್ರಿಸ್ತ ತ್ಯಾಗ ಮಾಡಿದ್ದಾರೆ, ಅಷ್ಟು ಪ್ರೀತಿ ತೋರಿಸಿದ್ದಾರೆ ನಮ್ಮ ಮೇಲೆ, ನಮ್ಮ ಪಾಪಗಳನ್ನು ಅಳಿಸಿದ್ದಾರೆ, ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಅಂತ ಪ್ರೀತಿ ನಮ್ಮ ಮೇಲಿರ್ಬೇಕಾದ್ರೆ ನಾವು ನಮ್ಮ ಸುತ್ತಮುತ್ತ ಇರುವ ಜನಗಳನ್ನು, ನಮ್ಮ ಕುಟುಂಬದವರಾಗಿರ್ಬೋದು, ಪಕ್ಕದ ಮನೆಯವರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಸಹಪಾಠಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ನಾವು ಪ್ರೀತಿ ತೋರಿಸ್ಬೇಕು. ಅವಾಗ ನಮಗೆ ಯೇಸು ಕ್ರಿಸ್ತನ ಪ್ರೀತಿ ಅರ್ಥ ಆಗಿದೆ. ನಾವು ದೇವರಿಂದ ದೂರ ಇದ್ದಾಗಲೇ ದೇವ್ರು ನಮ್ಮನ್ನ ಪ್ರೀತಿಸಿದ್ದಾರೆ. ನಮಗೆ ದೇವರು ಅಂತ ಗೊತ್ತಿಲ್ಲದಾಗ ದೇವರು ನಮ್ಮನ್ನ ಪ್ರೀತಿಸಿದ್ದಾರೆ, ನಮ್ಮನ್ನು ಬದಲಾಯಿಸಿದ್ದಾರೆ, ನಮ್ಮನ್ನ ದೇವರು ಸಮೀಪ ಮಾಡಿದ್ದಾರೆ. ಯೇಸು ಕ್ರಿಸ್ತನ ಮೂಲಕ ನಾವು ತಂದೆ ದೇವರಿಗೆ ಸಮೀಪ ಆಗಿದ್ದೀವಿ. ಇಷ್ಟ ಅರ್ಥ ಆದ್ಮೇಲೆ ನಾವು ಪ್ರೀತಿ ತೋರಿಸ್ಲೇಬೇಕು. ಅವಾಗ ನಮಗೆ ದೇವ್ರ ಅರ್ಥ ಆಗಿದ್ದಾರೆ, ದೇವ್ರ ಜೊತೆ ಸಂಬಂಧ ಇದೆ ಅಂತ ಇದು ಕಾಣುತ್ತೆ. ಬೇರೆಯವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ಪ್ರೀತಿ ಮೂಲಕ ತೋರಿಸ್ಬೇಕು. ಬೇರೆಯವ್ರಿಗೆ ಸಹಾಯ ಮಾಡಬೇಕು, ನಮ್ಮ ಪ್ರೀತಿ ಇನ್ನೊಬ್ಬರಿಗೆ ಸಹಾಯ ಆಗ್ಬೇಕು, ಉಪಕಾರ ಆಗ್ಬೇಕು. ಅವಾಗ ನಾವು ಬದಲಾಗಿದ್ದೀವಿ, ನಮ್ಮೊಳಗೆ ಒಂದು ಹೊಸತನ ಇದೆ. ದೇವ್ರು ನಮ್ಗೊಂದು ಹೊಸ ಹೃದಯ ಕೊಟ್ಟಿದ್ದಾರೆ, ಒಂದು ಹೊಸ ಪವಿತ್ರಾತ್ಮ ಕೊಟ್ಟಿದ್ದಾರೆ. ನಾವು ಬೇರೆಯವರಿಗೆ ತೋರಿಸುವ ಪ್ರೀತಿ ಅದು ಒಂದು ಸಾಕ್ಷಿ. ಅದು ನಮ್ಮೊಳಗೆ ಯೇಸು ಕ್ರಿಸ್ತ ಇದ್ದಾರೆ. ಆ ಯೇಸು ಕ್ರಿಸ್ತನ ಪವಿತ್ರಾತ್ಮ ನಾನು ಬೇರೆಯವರಿಗೆ ಕ್ಷಮಿಸುವಂತೆ, ಪ್ರೀತಿ ತೋರಿಸುವಂತೆ ಮಾಡುತ್ತೆ. ಬನ್ನಿ ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ್ದೀರಿ, ನಮ್ಮನ್ನೆಷ್ಟು ಪ್ರೀತಿ ಮಾಡ್ತೀರಿ. ಆ ಪ್ರೀತಿ ನನ್ನ ಹೃದಯದಲ್ಲಿ ತುಂಬಲಿ. ಅದೇ ಪ್ರೀತಿ ನನ್ನ ಸುತ್ತಮುತ್ತಲ ಇರುವ ಜನಗಳಿಗೆ ನಾನು ತೋರಿಸುವಂತೆ ಮಾಡು ರಾಜ. ನಾನು ಯಾರಾದ್ರೂ ನೋವು ಮಾಡಿದ್ರೆ, ನಾನು ಬೇರೆಯವರಿಗೆ ತಪ್ಪು ಮಾಡಿದ್ರೆ ಕ್ಷಮಿಸು. ನಾನು ಗೊತ್ತಿದ್ದು ಗೊತ್ತಿಲ್ಲದಂಗೆ ಇನ್ನೊಬ್ಬರ ಮನಸ್ಸು ನೋವಿಸಿದರೆ ನನ್ನನ್ನು ಕ್ಷಮಿಸು. ನನ್ನ ಹೃದಯದಲ್ಲಿ ಸದಾಕಾಲ ನಿನ್ನ ಪ್ರೀತಿ ತುಂಬಿರಲಿ. ನನ್ನಿಂದ ಬೇರೆಯವರಿಗೆ ಒಳ್ಳೇದಾಗ್ಲಿ ರಾಜ. ಆ ರೀತಿ ನನ್ನನ್ನು ಉಪಯೋಗಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇನೆ, ಆಮೆನ್.